ನಮಸ್ಕಾರ ಎಲ್ರಿಗೂ. ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ನೆಲ್ಲ ತಿಂದು ಮುಗಿಸಿ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಊಟ ತಿಂದು ಕೂತಿರ್ಬೇಕಾದ್ರೆ ಈ ಮುದ್ದಾಗಿರೋ ಪಕ್ಷಿ ನನ್ನ ಕಣ್ಣಿಗೆ ಕಾಣಿಸ್ತು. ಸೊ ಹಾಗೆ ಕೂತಿದ್ದೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಅಂತ ನಾನು ಮಾಡಿದ್ದು ಹಲಸಂದಿ ಕಾಳಿನ ಹುಳಿ ಸಾಂಬಾರು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಬೇಕಾಗುತ್ತೆ. ಆ್ಯಂಡ್ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ. ಮತ್ತು ಇಲ್ಲಿ ನಾನು ಬದನೆಕಾಯಿನ ತೊಳೆದು ನೀರೆಲ್ಲ ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿ. ಆಲೂಗಡ್ಡೆ ಮತ್ತು ಹಲಸಂದೆ ಕಾಳು. ಈ ಥರದ್ದು ಎಳೆಕಾಯಿನ ನೀವು ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬರೀ ಕಾಳನ್ನೇ ಹಾಕ್ಕೊಬೋದು. ನೀರಲ್ಲಿ ನೆನೆಸ್ಕೊಂಡ್ಬಿಡ್ತೀನಿ ಮಾಡೋಕ್ಕೆ ಮುಂಚೆ. ಮತ್ತು ಬೇಕಾಗಿರೋದು ಸಾಂಬಾರು ಪುಡಿ, ಜೀರಿಗೆ, ಉಪ್ಪು, ನೀರು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಒಗ್ಗರಣೆಗೆ ಸಾಸಿವೆ, ಅರಿಶಿನ. ಒಂದನೇದಾಗಿ ಸ್ಟವ್ನ ಆನ್ ಮಾಡಿಕೊಂಡು ಖಾರನ ರುಬ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಎಣ್ಣೆ ಬಾಣಲಿಗೆ ಹಾಕ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಬ್ರೌನ್ ಆಗಬೇಕದು. ಆಗ ಟೊಮೆಟೊನ ಹಾಕ್ಕೋಬೇಕು. ನಾನಿಲ್ಲಿ 3 ನಾಟಿ ಟೊಮೆಟೊ ತೊಗೊಳ್ತಾ ಇದ್ದೀನಿ, ಯಾಕಂದರೆ ನಾನು ಹುಣಸೆಹಣ್ಣು ಬಳಸ್ತಾ ಇಲ್ಲ, ಅದಕ್ಕೋಸ್ಕರ. ನಿಮ್ಮ ಮನೇಲಿ ಫಾರಮ್ ಟೊಮೆಟೊ ಇತ್ತಂದರೆ ಅದಕ್ಕೆ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ರೀತಿ. ಈಗ ಸಾಂಬಾರು ಪುಡಿನ ಹಾಕ್ಕೊಳ್ಬೇಕು. ಇದು ಮನೇಲಿ ಮಾಡ್ಕೊಂಡಿರೋದು. ಇನ್ ಕೇಸ್ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಪ್ಯಾಕೆಟಲ್ಲಿ ಸಿಗುತ್ತಲ್ವ ಶಾಪ್ಸಲ್ಲಿ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ಸಾಂಬಾರು ಪುಡಿನ ಹಾಕಿದ ತಕ್ಷಣವೇ ನೀವು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು. ಸೊ ಇದನ್ನು ಹಾರಕ್ಕೆ ಬಿಟ್ಬಿಡಬೇಕು. ಹಾರಿದ್ಮೇಲೆ ಇದನ್ನು ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಅದನ್ನು ನೋಡಿ ಈ ಕನ್ಸಿಸ್ಟೆನ್ಸಿ. ಸೊ ಈ ಕಡೆ ಇದಾದಮೇಲೆ ನಾವು ಒಂದು ಕುಕ್ಕರ್ನ ಇಟ್ಕೊಳ್ಬೇಕು. ಕುಕ್ಕರ್ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಬೇಕು. ನೀರು ಸ್ವಲ್ಪ ಕುದಿಬೇಕು, ಮರಳಬೇಕು ನೀರು. ನೋಡಿ ಈ ರೀತಿ ಮರಳಬೇಕಾದ್ರೆ ನಾವು ಕಾಳನ್ನ ಹಾಕ್ಕೊಳ್ಬೇಕು. ಕಾಳನ್ನ ಹಾಕ್ಕೊಂಡು ಅದನ್ನು ಬೇಯೋಕ್ಕೆ ಬಿಟ್ಬಿಡಬೇಕು. ಒಂದು ಸಲ ಕುದಿ ಬರಬೇಕು, ಅದು ಅಲ್ಲಿವರೆಗೂ ಅದನ್ನು ಬೇಯಿಸ್ಕೋಬೇಕು. ನೋಡಿ ಈ ರೀತಿ. ಈಗ ಈ ರೀತಿ ಮಾಡಬೇಕಾದ್ರೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಮಸಾಲೆನ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಡಿ, ಯಾಕಂದರೆ ಅಲ್ಲಲ್ಲಿ ಗಂಟು ಇದ್ಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಬದನೆಕಾಯಿನ ಮತ್ತು ಆಲೂಗಡ್ಡೆನ ಹಾಕ್ಕೊಳ್ಬೇಕು, ಯಾಕಂದರೆ ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ವಿಸಿಲ್ ಕ್ಲೋಸ್ ಮಾಡ್ಕೊಳ್ಳಿ. 2 ಸಲ ವಿಸಿಲ್ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಈ ಕಡೆ ಒಗ್ಗರಣೆ ಮಾಡ್ಕೊಬಿಡೋಣ. ಏನಿಲ್ಲ, ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು. ಈರುಳ್ಳಿನ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು. ಈ ಕಡೆ ಏರ್ ಔಟ್ ಆಗಿದೆಯಾ ಅಂತ ನೋಡಬೇಕು. ನೋಡಿ ಈ ರೀತಿ ಸಾಂಬಾರು ಆಗಿರುತ್ತೆ. ಈಗ ಇದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ಹಾಕಿದ್ರೇ ಸಾರು ರುಚಿ ಬರೋದು. ಸೊ ಒಗ್ಗರಣೆ ಹಾಕಿದ್ಮೇಲೆ ನಾವು ಇನ್ನೂ ಒಂದು ಸಲ ಕುದಿಸ್ಕೋಬೇಕಾಗತ್ತೆ ಸಾಂಬಾರನ್ನ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕುದಿ ಬಂದಮೇಲೆ ಆಫ್ ಮಾಡ್ಕೋಬೋದು. ಈ ರೀತಿ ಸಾಂಬಾರು ಆಗಿರುತ್ತೆ. ಸೊ ಇದನ್ನೆಲ್ಲ ಊಟ ಮಾಡಿಬಿಟ್ಟು ನಾನು ಈವ್ನಿಂಗ್ ಹಾಗೆ ಟ್ರೆಂಡ್ಸ್ಗೆ ಹೋಗಿದ್ದೆ. ಸುಮ್ಮನೆ ಕಲೆಕ್ಷನ್ಸ್ ಎಲ್ಲ ಹೇಗೆ ಬಂದಿದೆ ಅಂತ ನೋಡ್ಕೊಂಬರೋಣ ಅಂತ ಹೇಳಿ. ಸೊ ಇಯರಿಂಗ್ ಇಷ್ಟ ಆಯಿತು, ನೋಡಿದೆ. ಆ್ಯಂಡ್ ಡ್ರೆಸ್ಸಸ್ ಬಗ್ಗೆ ಹೇಳೋದಾದರೆ ಹಬ್ಬಕ್ಕೆ ಅಂತ ತುಂಬ ಒಳ್ಳೊಳ್ಳೆ ಎತ್ನಿಕ್ ಕಲೆಕ್ಷನ್ಸ್ ಇತ್ತು, ಚೆನ್ನಾಗಿತ್ತು. ಎತ್ನಿಕ್ ವೇರ್ ಎಲ್ಲ ವೆಸ್ಟರ್ನ್ ವೇರ್ಗಿನ್ನ ಎತ್ನಿಕ್ ವೇರ್ ಕಲೆಕ್ಷನ್ಸ್ ಚೆನ್ನಾಗಿ ಬಂದಿದೆ ಈ ಸಲ, ಹಬ್ಬ ಇರೋದ್ರಿಂದ. ಸೊ ನೋಡಿಕೊಂಡು ಟಾಪ್ಸ್ನ ತೊಗೊಂಡು ಮನೆಗೆ ಬಂದೆ ನಾನು. ಸೊ ನೆಕ್ಸ್ಟ್ ಡೇ ಇತ್ತು. ಏನೇನು ತೊಗೊಬಂದೆ ಅಂದರೆ 3 ಟಾಪ್ಸ್ ತೊಗೊಬಂದೆ ನಾನು ಮನೇಲಿ ಹಾಕೋದಕ್ಕೆ ಅಂತ, ಡೈಲಿ ವೇರ್ಗೆ ಅಂತ ಹೇಳಿ. ಫಸ್ಟ್ ಟಾಪ್ ಇದು ಬ್ಲೂ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇದೆ, ಚೆನ್ನಾಗಿದೆ ಕ್ಲಾತು, ಫ್ಯಾಬ್ರಿಕ್ ಎಲ್ಲ. ಸೊ ಕಾಣಿಸೋದು ಹೀಗೆ. ನಾನು ಎಲ್ಲ ಒಂದೊಂದು ಸ್ಟಿಚ್ ಹಾಕ್ಸ್ಕೋಬೇಕು. ಎಲ್ಲ ಲಾರ್ಜ್ ಸೈಜೇ ತೊಗೊಂಡಿದ್ದೀನಿ ನಾನು. ಸೊ ಹೀಗೆ ಕಾಣಿಸುತ್ತೆ ಬ್ಲೂ ಕಲರ್ದು. ಆ್ಯಂಡ್ ಸೆಕೆಂಡ್ ಟಾಪ್ ಬಂದುಬಿಟ್ಟು ಪಿಂಕ್ ಕಲರು. ಇದು ಅಷ್ಟೇ ಗೋಲ್ಡನ್ ಕಲರ್ದು ಬಟನ್ಸ್ ಹಾಕಿದ್ದಾರೆ. ನಾರ್ಮಲ್ ಆಗಿಯೇ ಡೈಲಿ ವೇರ್ಗೆ ಚೆನ್ನಾಗೇ ಇರುತ್ತೆ. ಸೊ ಫಿಟ್ಟಿಂಗ್ ಮಾಡಿಸ್ಕೊಂಡ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ನನಗೆ ಇದು ಕಲರ್ ಇಷ್ಟ ಆಯಿತು, ಸೊ ಅದಕ್ಕೋಸ್ಕರ ಇದನ್ನು ತಗೊಂಡೆ ನಾನು. ಆ್ಯಂಡ್ ಇದ್ರದ್ದು ಸ್ಲೀವ್ಸ್ ನೋಡಿದ್ರೆ 3/4 ಸ್ಲೀವ್ಸ್ ಇದೆ ಇದಕ್ಕೆ. ಸೊ ಥರ್ಡ್ ಒನ್ ಬಂದುಬಿಟ್ಟು ಲಾಸ್ಟು ಗ್ರೀನ್ ಕಲರ್ ಟಾಪು.
ಸೊ ಇದಕ್ಕೂ ಅಷ್ಟೇ ಗೋಲ್ಡನ್ ಕಲರ್ದು ಬಟನ್ಸ್ ಇಟ್ಟಿದ್ದಾರೆ. ಆ್ಯಂಡ್ 3 ಟಾಪ್ಸು ಒಂದೇ ಫ್ಯಾಬ್ರಿಕ್ ಇದೆ, ಒಂದೇ ಪ್ರೈಸಿಂಗೇ ರೇಂಜು 3. ಆ್ಯಂಡ್ ಈ ವ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.